ನಮ್ಮ ರಾಯರು ಒಳ್ಳೇದು ಮಾಡಲಿ ನಿಮಗೆ. ಅಂದ್ರೆ ಓಂ ಶಕ್ತಿಯಿಂದ ಬಂದಿದ್ದಾರೆ ಈಗ ಮುಗಿಸ್ಕೊಂಡು ಬಂದ್ರ ಅಂತ. ಯಾವ ನಾವು ಹೊಸೂರಿಂದ. ಹೊಸೂರು, ತಮಿಳ್ನಾಡು ಹೊಸೂರ? ಹೌದು ಮೇಡಮ್ ಯಾವ ಊರು? ಕನಕಪುರನಾ? ಓಕೆ ಓಕೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಜವಳಿ ಕುಟ್ರೇಶ್. ಇವತ್ತು ನಾವು ನಮ್ಮ ತುಮಕೂರಿಂದ ಆದಿಚುಂಚನಗಿರಿ ಹೋಗ್ತಾ ಇದ್ದೀವಿ. ಬನ್ನಿ, ಈಗ ನಾವು ಆದಿಚುಂಚನಗಿರಿಗೆ ಹೋಗಬೇಕಾದ್ರೆ ನಾವು ಯಾವ ಬಸ್ಸನ್ನು ಹತ್ತಬೇಕು, ಯಾವ ಪ್ಲಾಟ್ಫಾರ್ಮಲ್ಲಿ ಇರಬೇಕು ಅಂತ ನಾನು ನಿಮಗೆ ಎಲ್ಲ ತೋರಿಸ್ತೀನಿ. ಈಗ ನೋಡಿ, ನೀವು ನೋಡ್ತಾ ಇರ್ಬೋದು ಪ್ಲಾಟ್ಫಾರ್ಮ್ ನಂಬರ್ 12. ಈ ಒಂದು 12ರಲ್ಲಿ ನಾವು ಆದಿಚುಂಚನಗಿರಿಗೆ ಹೋಗೋ ಬಸ್ಸು ಬಂದು ನಿಲ್ಲುತ್ತೆ. ನೋಡಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಿಂತ್ಕೊಂಡಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ ಬಸ್ಸಿಗೋಸ್ಕರ. ಇಲ್ಲಿ ನೋಡಿ, ಗೌಡಿಗಿರಿಗೆ ಹೋಗೋ ಬಸ್ಗಳು ಸಿಕ್ಕಾಪಟ್ಟೆ ಇದ್ದಾವೆ. ಆದರೆ ನಮಗೆ ನಾಗಮಂಗಲದ ಮೇಲೆ ಮೈಸೂರಿಗೆ ಹೋಗೋ ಬಸ್ಗಳು ಇನ್ನೂ ಯಾಕೋ ಬಂದಿಲ್ಲ. ಕಾಯ್ತಾ ಇದ್ದೀವಿ ಆದರೂ ಇನ್ನೂ ಬಂದಿಲ್ಲ. ನಮಗೆ ಆದಿಚುಂಚನಗಿರಿಗೆ ಹೋಗೋ ಬಸ್ಸು ತುಂಬಾ ರಶ್ ಇತ್ತು. ನಾವು ಆ ಬಸ್ ಬಿಟ್ವಿ. ಈಗ ನಾವು ಗುಬ್ಬಿ ಮೇಲೆ ನಾವು ಯಡಿಯೂರಿಗೆ ಹೋಗ್ತಾ ಇದ್ವಿ. ನೋಡಿ, ಟಿಕೆಟ್ ತೊಗೊಂಡಿದ್ವಿ. ನೀವೇನಾದರೂ KSRTC ಬಸ್ಸಲ್ಲಿ ಗುಬ್ಬಿ ಮೇಲೆ ಯಡಿಯೂರಿಗೆ ಹೋಗೋದಾದರೆ ಒಬ್ಬರಿಗೆ 96 ರೂಪಾಯಿ ಟಿಕೆಟು, ಇಬ್ಬರಿಂದ ಸೇರಿ 197 ರೂಪಾಯಿ. ಈಗ ನೀವು ನೋಡ್ತಾ ಇರೋದು KG ಟೆಂಪಲ್. ಗುಬ್ಬಿಯಿಂದ ಯಡಿಯೂರಿಗೆ ಹೋಗ್ಬೇಕಾದ್ರೆ ಈ ಟೆಂಪಲ್ ಬರುತ್ತೆ. ನೀವೀಗ ನೋಡ್ತಾ ಇರ್ಬೋದು ಶ್ರೀ ಹಟ್ಟಿ ಲಕ್ಕಮ್ಮ ದೇವಿ ದಿವ್ಯ ಕ್ಷೇತ್ರ ಅನ್ನದಾಸೋಹ ಮಹಾಮನೆ. ಈ ಒಂದು ದೇವಸ್ಥಾನನೂ ಕೂಡ ನಾವು ಯಡಿಯೂರಿಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಈ ದೇವಸ್ಥಾನ ಸಿಗುತ್ತೆ ನಮಗೆ. ಈಗ ನಾವು ಯಡಿಯೂರು ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಒಂದು ದೇವಸ್ಥಾನ ಸಖತ್ತಾಗಿದೆ. ಯಾವುದಂದರೆ ಶ್ರೀ ಚಳಗೇರಮ್ಮ ದೇವಿ ದೇವಸ್ಥಾನ. ಈ ದೇವಸ್ಥಾನಗಳ ಬಗ್ಗೆ ನಿಮಗೆ ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ಮಾಹಿತಿ ಕೊಡ್ತೀನಿ. ಬನ್ನಿ, ಈಗ ಈ ದೇವಸ್ಥಾನದ ಒಂದು ಹಾಗೆ ಇಣುಕು ನೋಟವನ್ನು ನೋಡಿಕೊಂಡು ಮುಂದೆ ನಾವು ಯಡಿಯೂರು ಕಡೆ ಪ್ರಯಾಣ ಬೆಳೆಸೋಣ. ಬನ್ನಿ, ಈಗ ನೋಡೋಣ. ಈಗ ನಾವು ಯಡಿಯೂರಿಗೆ ಎಂಟ್ರಿ ಹೊಡೆದಾಯಿತು. ನಮ್ಮ ಯಡಿಯೂರಿಂದ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೇಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಗೊತ್ತಾಯಿತು, ಇಲ್ಲಿಂದ ನಡ್ಕೊಂಡು ಹೋಗೋದು ಬೇಡ, ಯಾಕಂದರೆ ನಮ್ಮ ಅತ್ತೆಯವರಿಗೆಲ್ಲ ಸ್ವಲ್ಪ ಕಾಲು ನೋವಿದೆ. ಹಾಗಾಗಿ ಆಟೋದಲ್ಲಿ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿಬಿಡ್ವಿ. ಬಸ್ ಇಳಿದ್ಬಿಟ್ಟು ಹಾಗೇ ಮುಂದೆ ಬರ್ತಾ ಇದ್ದೀವಿ. ಇಲ್ಲಿಂದ ನಾವು ಆಟೋಗೆ ಎಷ್ಟಾಗುತ್ತೆ ಅಂತ ಕೇಳೋಣವಾ? ನನಗನ್ಸುತ್ತೆ ಒಬ್ಬರಿಗೆ 10 ರೂಪಾಯಿ ಟಿಕೆಟ್ ತೊಗೋಬೋದು ಅಂತ. ನಾವೀಗ ನಮ್ಮ ಅತಿರಥ ಮಹಾರಥ ಸಾರಥಿ ಅಂತ ನಮ್ಮ ಅಣ್ಣನ ಆಟೋದಲ್ಲಿ ಹತ್ಕೊಂಡು ಈಗ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಯಡಿಯೂರು ಬಸ್ ಸ್ಟಾಪಿಂದ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ 1 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ನೋಡಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಟೋದಲ್ಲಿ ಹ್ಯಾಂಗೆ ಕೂತ್ಕೊಂಡಾರೆ. ಹಾಯ್. ಆಟೋದಲ್ಲಿ ಹೋಗೋದೇ ಒಂಥರ ಮಜಾ ಕಣ್ರಿ. ಈಗ ನಾವು ನಮ್ಮ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯ ತೇರು ಬಯಲಿಗೆ ಎಂಟ್ರಿ ಹೊಡೆದ್ವಿ. ಇದೇ ನೋಡಿ ತೇರು ಬಯಲು. ಇಲ್ಲೇ ನಮ್ಮ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಜರುಗೋದು. ಈಗ ನಾವು ಇನ್ನೇನು ಹತ್ರ ಹೋಗ್ತಾ ಇದ್ದೀವಿ, ದೇವಸ್ಥಾನದ ಹತ್ರ. ಈಗ ನಾವು ಯಡಿಯೂರು ಮಠದ ಹತ್ರಕ್ಕೆ ಬಂದಿದ್ದೀವಿ. ಇನ್ನೇನು ಒಳಗಡೆ ಹೋಗ್ಬೇಕು. ಮೊದಲು ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ, ಸ್ಲಿಪ್ಪರ್ ಬಿಟ್ಟು ಹೋಗೋಣ ಬನ್ನಿ. ಮಾರ್ಕೋನಹಳ್ಳಿ ಜಲಾಶಯ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೀಗೆ ಹೋಗ್ಬೋದು. ನೋಡಿ, ನೀವು ಗಾಡಿಗಳನ್ನ ಪಾರ್ಕಿಂಗ್ ಮಾಡಬೇಕಾದ್ರೆ ದೇವಸ್ಥಾನದ ಪಕ್ಕದಲ್ಲಿ ಎಷ್ಟೊಂದು ವಿಶಾಲವಾಗಿ ಜಾಗ ಇದೆ. ಇಲ್ಲಿ ಹೋಗಿ ನಿಮ್ಮ ಗಾಡಿಗಳನ್ನ ಪಾರ್ಕ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಸಹಕರಿಸಿದಂತಹ ಸಾರ್ವಜನಿಕ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತಷ್ಟು ಗೀತೆಯೊಂದಿಗೆ ಇನ್ನುಳಿದ ಸಾರ್ವಜನಿಕ ಭಕ್ತಾದಿಗಳು ಬಂದು ಪ್ರೋತ್ಸಾಹಿಸಿ ಆಶೀರ್ವದಿಸಿ ತಮ್ಮಲಾದಂತಹ ಸಹಾಯ ಸಹಕಾರ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಗೀತೆಯೊಂದಿಗೆ ಸಹಕರಿಸಿದಂತಹ ಸಾರ್ವಜನಿಕ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಗೀತೆಗಳನ್ನು ಮುಂದುವರಿಸ್ತಾ ಇದ್ದೀನಿ. ತುಂಬಾ ಧನ್ಯವಾದಗಳಮ್ಮ. ನಮ್ಮ ರಾಯರು ಒಳ್ಳೇದು ಮಾಡಲಿ ನಿಮಗೆ. ಇಲ್ಲಿ ಕುದುರೆ ಸವಾರಿ ಕೂಡ ಇರುತ್ತೆ. ಅಕ್ಕ, ಹೆಂಗೆ ಕುದುರೆ ಸವಾರಿ? ಅಣ್ಣ? 100 ರೂಪಾಯಿ ಒಂದು ಸವಾರಿ. ನೋಡಿ, 100 ರೂಪಾಯಿ ಕುದುರೆ ಸವಾರಿ. ಇವರೇ ಅಣ್ಣವರೇ ಕರ್ಕೊಂಡು ಹೋಗೋದು. ಎಲ್ಲಿ ಅಂದರೆ ಯಡಿಯೂರಲ್ಲಿ. ಥ್ಯಾಂಕ್ಸ್ ಅಣ್ಣ. ನೀವೇನಾದರೂ ಸೇವಾ ರಸೀದಿಯನ್ನು ಪಡ್ಕೋಬೇಕಂದ್ರೆ ಇಲ್ಲಿ ಹೋಗಿ ನೀವು ರಸೀದಿಯನ್ನು ಪಡ್ಕೊಳ್ಳಿ. ಯಾವ? ನಾವು ಹೊಸೂರಿಂದ. ಹೊಸೂರು, ತಮಿಳ್ನಾಡು ಹೊಸೂರ? ಹೌದು. ಸರ್, ಪ್ರತಿ ವರ್ಷನೂ ಬರ್ತೀರಾ? ಇಲ್ಲ, ಯಾವಾಗಾರು ಬರ್ತಾರೆ. ನೋಡಿ, ನಮ್ಮ ಸರು ನಮ್ಮ
ಯಡಿಯೂರಿಗೆ ಹೊಸೂರಿಂದ ಬಂದಿದ್ದಾರೆ ಅಂದರೆ ತಮಿಳುನಾಡಿಂದ ಹೊಸೂರಿದ್ದಲ್ಲ ಆ ಹೊಸೂರಿಂದ ಬರ್ತಾರೆ, ಮಸ್ತಾಗಿ ಬರ್ತಾರೆ ಇವಾಗ. ಹೌದಾ ಸರ್? ವರ್ಷಕ್ಕೆ ಒಂದ್ಸಲ 2 ಸಲ ಬರ್ತಾರೆ. ಬರ್ತಾ ಇರ್ತಾರ? ಮೇಡಮ್ ಅವ್ರು ಯಾವುದು? ಕನಕಪುರನಾ? ಓಕೆ ಓಕೆ. ಯಾಕಂದ್ರೆ ಮಹದೇಶ್ವರ ಬೆಟ್ಟ ಅಂತ ಹೇಳಿದ್ರಲ್ಲ ಅದಕ್ಕೆ ಆ್ಯಕ್ಚುಲಿ ನೆನ್ನೆ ನಾನು ಮದ್ದೂರು ಕೊಳ್ಳೇಗಾಲ ಕಡೆ ಹೋಗಿದ್ದೆ. ಮಹದೇಶ್ವರ ಬೆಟ್ಟದಲ್ಲಿ ಇಷ್ಟೇ ಕ್ಯೂ ಇರಲ್ಲಮ್ಮ? ಇಷ್ಟು ಇರಲ್ಲ, ಸಿಸ್ಟಮ್ ಇಲ್ಲ. ಓಕೆ ಓಕೆ. ಅಂದರೆ ಮಹದೇಶ್ವರ ಬೆಟ್ಟದಲ್ಲಿ ಇಷ್ಟೊಂದು ಕ್ಯೂ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಮಹದೇಶ್ವರ ಬೆಟ್ಟಕ್ಕೆ ತುಂಬ ವರ್ಷಗಳಾಯ್ತು, ಹೋಗಿಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೀವೀಗ ಇಲ್ಲಿ ನೋಡ್ತಾ ಇರಬಹುದು ಮಹಾರುದ್ರಾಭಿಷೇಕ ಮಂಟಪ. ಈ ಮಹಾರುದ್ರಾಭಿಷೇಕ ಮಂಟಪದಿಂದ ಮುಂದೆ ಸಾಗ್ತಾ ಹೋದರೆ ಈ ಒಂದು ವ್ಯೂ ಅಲ್ಲಿ ಎಷ್ಟು ಚಂದ ಕಾಣಿಸ್ತಿತ್ತು ಈ ಒಂದು ಯಡಿಯೂರು ಸಿದ್ಧಲಿಂಗೇಶ್ವರ ಗೋಪುರ. ಇದೇ ನೋಡಿ ಸೇವಾ ರಸೀದಿ ಚೀಟಿ ಪಡೆಯುವ ಸ್ಥಳ. ನೀವು ಇಲ್ಲಿ ಬೇಕಾದರೂ ನೀವು ಸೇವಾ ರಸೀದಿಯನ್ನು ಪಡ್ಕೋಬೋದು ಈ ಕೌಂಟ್ರಲ್ಲಿ. ಇಲ್ಲಿಂದ ನಾವು ಮುಂದೆ ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆಯೋದಕ್ಕೆ ಗುಡಿ ಒಳಗಡೆ ಹೋದ್ವಿ. ಆದರೆ ಇಲ್ಲಿ ಮೊಬೈಲ್ ಅಲೋ ಇರಲಿಲ್ಲ, ವಿಡಿಯೋ ತೆಗಿಯೋಕ್ಕಾಗಲಿಲ್ಲ. ಈಗ ಯಡಿಯೂರು ಮುಗಿಸ್ಕೊಂಡು ಯಡಿಯೂರಿಂದ ಯಾವ ಕಡೆ ಹೋಗ್ತಿದ್ದೀರಮ್ಮ? ಈಗ ಆದಿಚುಂಚನಗಿರಿ ಇದೆ, ಯಡಿಯೂರಿಂದ ಹತ್ರ ಆಗುತ್ತೆ. ಅಲ್ಲಿ ಮುಗಿಸ್ಕೊಂಡು ಯಾವ ಕಡೆ ಹೋಗ್ತಿದ್ದೀರಾ? ಅಂದರೆ ಓಂ ಶಕ್ತಿಯಿಂದ ಬಂದಿದ್ದಾರೆ ಈಗ. ಮುಗಿಸ್ಕೊಂಡು ಬಂದ್ರಾ? ದರ್ಶನ ಹತ್ರ ಅಂತ? ಆಯ್ತಮ್ಮ, ಒಳ್ಳೇದಾಗಮ್ಮ. ನಾವೆಲ್ಲರೂ ದರ್ಶನವನ್ನು ಮುಗಿಸ್ಕೊಂಡು ಈಗ ಆಚೆ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಿಮಗೆ ಚಿನ್ನದ ರಥವನ್ನು ತೋರಿಸ್ತೀನಿ. ಒಬ್ಬರು ಭಕ್ತಾದಿಗಳು ಈ ಚಿನ್ನದ ರಥವನ್ನು ಕೊಡುಗೆಯಾಗಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ನೀಡಿದ್ದಾರೆ. ಆ ಭಕ್ತಾದಿಗಳು ಯಾರಂದರೆ ಶ್ರೀ KS ತೋಂಟದಾರ್ಯ ಮತ್ತು ಶ್ರೀಮತಿ ರುದ್ರಾಣಮ್ಮ ಅಂತ ಬೆಂಗಳೂರವರು ಈ ಒಂದು ರಥವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಈ ಒಂದು ರಥ ಸಾಕಾಗಿದೆ ಕಣ್ರಿ. ಈ ರಥವನ್ನು ನೋಡೋದಕ್ಕೆ ಒಂಥರ ಖುಷಿ ಆಗ್ತಿತ್ತು. ಈ ರಥವನ್ನು ಕೊಟ್ಟಿರುವವರು MS ಸಿದ್ದರಾಜು ಮತ್ತು ಭಾರತಿ ಸಿದ್ದರಾಜು ಮತ್ತು ಮಕ್ಕಳು ಬೆಂಗಳೂರು, ಇವರು ಕೊಟ್ಟಿದ್ದಾರೆ. ಇಲ್ಲಿಂದ ನಾವು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದೀವಿ. ಯಾರೋ ಹೇಳಿದ್ರು ತುಂಬ ಲೇಟ್ ಆಗುತ್ತೆ ಅಂತ, ಆದರೆ ನಮಗೆ ಒಂದು ಅರ್ಧ ಗಂಟೆಯಲ್ಲೇ ದರ್ಶನ ಮುಗಿದೋಯ್ತು. ಯಾಕಂದರೆ ನಾವು ಇಲ್ಲಿಂದ ಆದಿಚುಂಚನಗಿರಿಗೆ ಬೇರೆ ಹೋಗಬೇಕಿತ್ತು. ಹೇಗೋ ದರ್ಶನ ಬೇಗ ಆಗಿದ್ದು, ನಮಗೂ ಚೆನ್ನಾಗಾಯಿತು. ಈಗ ನಿಮಗೆ ನಾನು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯ ಮುಂದುಗಡೆ ಕರ್ಪೂರದ ಆರತಿ, ತುಪ್ಪದ ಆರತಿಯನ್ನು ಬೆಳಗ್ತಾ ಇದ್ದಾರಲ್ಲ, ಈ ಒಂದು ವ್ಯೂ ನನಗೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು. ನೋಡಿ, ಈಗ ಮೇಲಿಂದ ನೀಟಾಗಿ ಆ ಗೋಪುರನ ನಿಮಗೆ ತೋರಿಸ್ತೀನಿ. ನಮ್ಮ ಸಿದ್ಧಲಿಂಗೇಶ್ವರ ಸ್ವಾಮಿಯ ಗೋಪುರ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ. ಈ ಒಂದು ದೇವಸ್ಥಾನಕ್ಕೆ ಬರೋದೇ ಖುಷಿ ನಮಗೆ. ನೀವೇನಾದರೂ ಯಡಿಯೂರಿಗೆ ಬಂದು ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಪ್ರಸಾದಕ್ಕೆ ಏನಾರು ಹೋಗ್ಬೇಕಂದ್ರೆ ಇದೇ ರೋಡಲ್ಲಿ ನೀವು ಮುಂದೆ ಹೀಗೆ ಹೋದರೆ ಅಲ್ಲಿ ಅನ್ನದ ದಾಸೋಹ ಕೇಂದ್ರ ಇದೆ. ಅಲ್ಲಿ ಹೋಗ್ಬಿಟ್ಟು ಪ್ರಸಾದ ನೀವು ಸ್ವೀಕರಿಸ್ಬೋದು. ಬನ್ನಿ, ತೋರಿಸ್ತೀನಿ ನಿಮಗೆ. ಯಡಿಯೂರಲ್ಲಿ ಭಕ್ತಾದಿಗಳು ನೀಡ್ತಕ್ಕಂತಹ ಕಾಣಿಕೆ ದೇಣಿಗೆಯಿಂದಲೇ ಉಚಿತ ದಾಸೋಹವನ್ನು ಮಾಡ್ತಾ ಇದ್ದಾರೆ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಅತ್ತೆಯರೆಲ್ಲ ಊಟಕ್ಕೆ ಕೂತಿದ್ದಾರೆ. ಯಡಿಯೂರಲ್ಲಿ ಇಲ್ಲೊಂದು ಕಲ್ಯಾಣಿ ಇದೆ, ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು. ಈ ಕಲ್ಯಾಣಿ ಎಷ್ಟು ಸುಂದರವಾಗಿದೆ ಅಂದರೆ ನೀವು ಇಲ್ಲಿ ಬಂದರೆ ಒಂದ್ಸರಿ ಕಲ್ಯಾಣಿಯನ್ನು ನೋಡ್ಕೊಂಡು ಹೋಗಿ ಅಂತ ಕೇಳ್ಕೊಂತ ಇಲ್ಲಿಗೆ ನನ್ನ ಈ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಯ ಬ್ಲಾಗ್ ಮುಗಿಸ್ತೀನಿ. ಜೈ ಯಡಿಯೂರು ಸಿದ್ಧಲಿಂಗೇಶ್ವರಾಯ ನಮಃ.